ಆರಂಭದಿಂದ ಕೇಳಿ ಬಂದಂತ ಹನಿ ಟ್ರ್ಯಾಪ್ ಯಾವಾಗ ಕೊಲೆ ಸುಪಾರಿಯಾಗಿ ಟರ್ನ್ ಆಯಿತು ಆವಾಗಲೇ ಅನುಮಾನ ಬರ್ತಾ ಇತ್ತು. ಆ ಹನಿ ಟ್ರ್ಯಾಪ್ಗೂ ಈ ಕೊಲೆ ಸುಪಾರಿಗೂ ಏನೋ ಲಿಂಕ್ ಇದೆ, ಯಾವುದನ್ನು ಯಾಮಾರಿಸೋಕ್ಕೋಸ್ಕರ ಈ ರೀತಿಯಾಗಿ ಇದನ್ನ ಹೇಳ್ತಾ ಇದ್ದಾರೆ, ಇನ್ಯಾವುದೋ ಟರ್ನ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳಿತ್ತು. ಅನುಮಾನಕ್ಕೆ ತಕ್ಕಂತೆ ಈಗ ಪುಷ್ಟಿ ಕೊಡೋ ರೀತಿಯಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ನಡೆದಿದೆ. ಏನಾಗಿದೆ ಹಾಗಿದ್ದಾಗ ಸಚಿವ ರಾಜಣ್ಣ ಪುತ್ರನ ಹತ್ಯೆ ಸುಪಾರಿ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರೋದು. ಸಚಿವರ ಪುತ್ರನ ಹನಿ ಟ್ರ್ಯಾಪ್ಗೆ ಆಕೆ ನಂಟು ಈಗ ಕಾಣಿಸಿಕೊಳ್ಳುತ್ತಾ ಇದೆ. A1 ಸೋಮ ಆಪ್ತೆ ಪುಷ್ಪಾಗೆ ಹನಿ ಟ್ರ್ಯಾಪ್ ನಂಟು. ಆಡಿಯೋದಲ್ಲಿರುವ ಪುಷ್ಪ ಅಲಿಯಾಸ್ ಬೇಬಿಯ ಹಿನ್ನೆಲೆಯೇ ರೋಚಕವಾಗಿದೆ. ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಪುಷ್ಪ ಎಕ್ಸ್ಪರ್ಟ್ ಅಂತೆ. ರಾಜಕೀಯ ಮುಖಂಡರ ಜೊತೆಗೆ ಸಲುಗೆಯಿಂದ ಇರ್ತಾ ಇದ್ದಿದ್ದು ಈ ಪುಷ್ಪ ಅನ್ನೋದು ಈಗ ತಿಳಿದು ಬರ್ತಾ ಇದೆ. ನಗ್ನ ವಿಡಿಯೋ ತೋರಿಸಿ ಹಣವನ್ನ ಪೀಕ್ತಾ ಇದ್ದಂತ ಆರೋಪ ಈ ಪುಷ್ಪ ಮೇಲೆ ಇರೋದು. ರಾಜೇಂದ್ರ ಹನಿ ಟ್ರ್ಯಾಪ್ಗೆ ಪುಷ್ಪಾಳನ್ನೇ ಬಳಸಿಕೊಂಡಿರುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ವ್ಯತ್ಯಾಸ ಉಂಟಾಗಿ ಕೊಲೆ ಅನ್ನುವಂಥ ಆಯಾಮವನ್ನ ಇದಕ್ಕೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಜೊತೆಗೆ ತಾನೇ ಬಾಯಿ ಬಿಟ್ಟಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಸೊ ಈ ಆಯಾಮದಲ್ಲೇ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಆರಂಭದಿಂದಲೂ ಕೂಡ ಈ ಅನುಮಾನ ಬರ್ತಾ ಇದ್ದಿದ್ದು. ಯಾವಾಗ ಹನಿ ಟ್ರ್ಯಾಪ್ ವಿಡಿಯೋ ಕಾಲ್ ಬರ್ತಾ ಇತ್ತು, ಕಾಲ್ಸ್ಗಳು ಬರ್ತಾ ಇತ್ತು ಅಂತ ಹೇಳಿದ್ರು ರಾಜೇಂದ್ರ ಅವರು, ತದನಂತರ ಏಕಾಏಕಿಯಾಗಿ ನನ್ನ ಕೊಲೆಗೆ ಸುಪಾರಿಯನ್ನ ನೀಡಲಾಗಿದೆ, ಆಡಿಯೋ ಇದೆ ಅಂತ ಆಚೆ ಬಂದರು. ಆವಾಗಲೇ ಗೊತ್ತಾಗ್ತಾ ಇದ್ದಿದ್ದು, ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಿದ್ದು, ಏನೋ ಲಿಂಕ್ ಇದೆ ಇದಕ್ಕೂ ಅದಕ್ಕೂ, ಯಾವುದನ್ನೋ ಮರೆಮಾಚಕ್ಕೋಸ್ಕರ ಇನ್ನೇನೋ ಮುನ್ನೆಲೆಗೆ ಬರ್ತಾ ಇದೆ. ಹಾಗಿದ್ದಾಗ ಇಲ್ಲಿ ಯಾರ್ದಾದ್ರೂ ವಿಡಿಯೋಗಳು ಇದೆಯಾ? ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಬ್ಲ್ಯಾಕ್ ಮೇಲನ್ನು ಮಾಡಿದಾಗ, ಹಣಕಾಸಿನ ವ್ಯವಹಾರಗಳಾಗಿ ಹಣಕಾಸು ಕೊಡದೇ ಇದ್ದಾಗ ಈ ರೀತಿಯಾದಂಥ ಬೆಳವಣಿಗೆ ನಡೆದಿದೆಯಾ? ಯಾರದ್ದಿದೆ ವಿಡಿಯೋ? ಹಾಗಿದ್ದಾಗ ಯಾರು ವಿಡಿಯೋವನ್ನು ಮಾಡ್ಕೊಂಡಿದ್ದು? ಪುಷ್ಪಾನ? ಸೋಮ ಈ ರೀತಿಯಾಗಿ ಮಾಡಿಸಿದ್ದ? ಯಾರೋ ಬೆಂಗಳೂರಿನಲ್ಲಿರುವಂಥ ಪ್ರಭಾವಿ ನಾಯಕರು ಅಂತ ಇದ್ರು, ಅವರಿಗೂ ಇವ್ರಿಗೆ ಏನಾದರೂ ಲಿಂಕ್ ಇದೆಯಾ? ಅಥವಾ ಈ ಟೀಮೇ ಬೇರೆನಾ? ಅಥವಾ ಆ ಜಿಲ್ಲೆಯಲ್ಲೇನೆ ಇನ್ಯಾರಾದರೂ ಕುತಂತ್ರವನ್ನ ಮಾಡ್ತಾ ಇದ್ದಾರಾ? ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕಾಗಿದೆ ಪೊಲೀಸ್ ತನಿಖೆಯಲ್ಲಿ. 2023ರಲ್ಲಿ ಪುಷ್ಪ ಮೇಲೆ ದಾಖಲಾಗಿದ್ದು ಡಕಾಯಿತಿ ಪ್ರಕರಣ. ಸುಪಾರಿ ಸೋಮನ ಜೊತೆಗೆ ದರೋಡೆಯನ್ನ ಮಾಡಿದ್ಲಂತೆ ಈ ಪುಷ್ಪ ಬಂಧನದ ವೇಳೆ ಆಕೆಯ ಮೊಬೈಲ್ನಲ್ಲಿದ್ದು ಹಸಿ ಬಿಸಿ ವಿಡಿಯೋಗಳು. ಸೋಮನ ನಿಕಟ ಸಂಪರ್ಕದಲ್ಲಿದ್ದ ಪುಷ್ಪ ಮೇಲೆ ಪೊಲೀಸರು ಗುಮಾನಿಯನ್ನ ವ್ಯಕ್ತಪಡಿಸಿದ್ದಾರೆ. 2023ರಲ್ಲಿ ಡಕಾಯಿತಿ ಪ್ರಕರಣದಲ್ಲಿ ಸುಪಾರಿ ಸೋಮನ ಜೊತೆಗೆ ದರೋಡೆಯನ್ನ ಮಾಡಿದ್ದು ಪುಷ್ಪ ಬಂಧನದ ವೇಳೆ ಆಕೆ ಮೊಬೈಲ್ನಲ್ಲಿ ಹಸಿ ಬಿಸಿ ವಿಡಿಯೋಗಳು ಇದ್ದಿದ್ದು. ಸೋಮನ ನಿಕಟ ಸಂಪರ್ಕದಲ್ಲಿದ್ದಂಥ ಪುಷ್ಪ ಮೇಲೇನೆ ಪೊಲೀಸರ ಗುಮಾನಿ ಇರೋದು. ಈಗ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಬಟ್ ರಾಜೇಂದ್ರ ಅವರು ಯಾಕೆ ಟಾರ್ಗೆಟ್ ಆದರು? ಬಹಳ 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 ಯಕ್ಷ ಪ್ರಶ್ನೆ. ಈಗ ನೇರ ಸಂಪರ್ಕ ಇತ್ತ? ಇಲ್ಲ ಅವ್ರು ಎಲ್ಲಾದರೂ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿದ್ರ? ಆ ವಿಡಿಯೋಗಳು ಈಗ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ರ ಅವರಿಗೆ? ಆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದ್ರಿಂದ ಇದು ಇನ್ನೊಂದು ರೀತಿಯಾದಂಥ ತಿರುವನ್ನು ಪಡ್ಕೊಳ್ತಾ? ನನ್ನ ಸಹೋದ್ಯೋಗಿ ಈಗ ತುಮಕೂರು ಪ್ರತಿನಿಧಿ ಮಂಜುನಾಥ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಅವತ್ತು ಕೂಡ ಈ ವಿಚಾರದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು, ಅನುಮಾನ ಬರ್ತಾ ಇದ್ದಿದ್ದು, ಹನಿ ಟ್ರ್ಯಾಪ್ಗೂ ಇದಕ್ಕೂ ಯಾವುದೋ ಲಿಂಕ್ ಇದೆ ಮಂಜುನಾಥ್, ಯಾವುದೋ ಲಿಂಕ್ ಇದೆ ಅಂತ ಹೇಳಿ. ಬಟ್ ಈಗ ಆ ಗುಮಾನಿಗಳಿಗೆ ಒಂದಿಷ್ಟು ರೆಕ್ಕೆ ಪುಕ್ಕೆಗಳು ಬಂದು ಹಾರಾಡಕ್ಕೆ ಶುರು ಆಗಿದೆಯಾ ಅಂತ? ಅರುಣ್, ಖಂಡಿತವಾಗಿಯೂ ಕೂಡ ಹನಿ ಟ್ರ್ಯಾಪ್ ಮತ್ತು ಕೊಲೆ ಸುಪಾರಿ ವಿಚಾರದಲ್ಲಿ ಒಂದಕ್ಕೊಂದು ಲಿಂಕ್ ಇದೆ ಅನ್ನುವಂಥದ್ದು ಮತ್ತಷ್ಟು ದೃಢಪಡ್ತಾನೆ ಇದೆ ಅಂತಲೇ ಹೇಳಬೇಕಾಗುತ್ತೆ ಒಂದು ರೀತಿಯಲ್ಲಿ. ಯಾಕಂದರೆ ಆರಂಭದಲ್ಲಿ ಇದು ಹನಿ ಟ್ರ್ಯಾಪ್ ಅಂತ ಏನು ಪ್ರಚಾರ ಆಗಿತ್ತು, ಆ ನಂತರ ಕೊಲೆಗೆ ಸುಪಾರಿ ಅನ್ನುವಂಥ ರೀತಿಯಲ್ಲಿ FIR ಕೂಡ ಆಗಿತ್ತು. ಆದರೆ ಪ್ರಕರಣದ ತನಿಖೆಯನ್ನು ಮಾಡ್ತಾ ಹೋದಾಗ ಬೇರೆ ಬೇರೆ ರೀತಿಯ ಆಯಾಮಗಳನ್ನು, ಬೇರೆ ಬೇರೆ ರೀತಿಯ ಕವಲು ದಾರಿಯಲ್ಲಿ ಇದು ಸಾಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ನಾವು ಹೇಳಬೇಕಾಗತ್ತೆ. ಯಾಕಂದರೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅಥವಾ ಕೊಲೆ ಸುಪಾರಿ ವಿಚಾರದಲ್ಲಿ ಆಡಿಯೋದಲ್ಲಿ ಮಾತನಾಡಿದಂಥ ಪುಷ್ಪ ಏನಿದ್ದಾರೆ, ಮೂಲತಃ ಹನಿ ಟ್ರ್ಯಾಪ್ ಈ ಹಿಂದೆ ಹಲವಾರು ಬಾರಿ ಹನಿ ಟ್ರ್ಯಾಪ್ ಮಾಡಿ ರಾಜಕೀಯ ಮುಖಂಡರನ್ನು ಕೆಡ್ಡಾಕೆ ಬಿಡಿಸಿಕೊಂಡು ಹಣನ ಪೀಕಿದಂತಹ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಈ ಆಡಿಯೋದಲ್ಲಿ ಮಾತಾಡಿರೋದು ಇವಳೇ ಆಗಿರೋದ್ರಿಂದ ಆರೋಪಿ 1 ಯಾರು ಸೋಮ ಇದ್ದಾರೆ, ಆ ಸೋಮಗೂ ಇವರಿಗೂ ಲಿಂಕ್ ಇತ್ತು, ಪುಷ್ಪಾಳಿಗೂ ಲಿಂಕ್ ಇತ್ತು. ಹಾಗಾಗಿ ವ್ಯವಹಾರದಲ್ಲಿ ಇವರಿಗೆ ಹೆಚ್ಚು ಕಡಿಮೆ ಆಗಿದೆ. ಒಂದು 30 ಲಕ್ಷ ವಿಚಾರದಲ್ಲಿ ಸೋಮನು ಇವರಿಗೆ ಮೋಸ ಮಾಡಿದ್ದಾರೆ ಎನ್ನುವಂಥದ್ದಿದೆ. ಹಾಗಾಗಿ ಆ ಒಂದು ಏನು ಸಿಟ್ಟಿನಿಂದ
ಹನಿ ಟ್ರ್ಯಾಪ್ ಮಾಡಲು ಹೊರಟಿರುವಂಥ ವಿಚಾರವನ್ನು ಕೊಲೆ ಸುಪಾರಿ ಅಂತ ಹೇಳಿ ಪುಷ್ಪ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕೊನೆಗೆ ಅದು ಹೋಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬರುತ್ತೆ. ಹನಿ ಟ್ರ್ಯಾಪ್ ಪ್ರಕರಣ ಅಂತಲೇ ಇನ್ನೊಮ್ಮೆ FIR ಮಾಡಬೇಕಾಗತ್ತೆ. ಆ ಪರಿಸ್ಥಿತಿಗೆ ಹೋದರೂ ಕೂಡ ಅಚ್ಚರಿ ಪಡಬೇಕಂತಿಲ್ಲ. ಹಾಗಾಗಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಚರ್ಚೆ ಅಂದರೆ ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ ಗುಂಡನನ್ನು ಅರೆಸ್ಟ್ ಮಾಡಿದ್ದಾರೆ, A1 ಆರೋಪಿ ಸೋಮನ್ ಅರೆಸ್ಟ್ ಮಾಡಿದ್ದಾರೆ, ಅದೇ ರೀತಿ ಯತೀಶ್ನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಅವರನ್ನೆಲ್ಲ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಎಲ್ಲ ರಾಜೇಂದ್ರ ಅವರು ಹೇಳ್ತಾ ಇರುವಂಥದ್ದು ಈ ಎಲ್ಲ ಬೆಳವಣಿಗೆಗಳ ಹಿಂದೆ, ಈ ಎಲ್ಲ ಕೊಲೆ ಸುಪಾರಿ ಹಿಂದೆ ಅಥವಾ ಈ ಹನಿ ಟ್ರ್ಯಾಪ್ಗಳ ಹಿಂದೆ ಒಬ್ಬ ಮಹಾನಾಯಕ ಇದ್ದಾನೆ, ಬೆಂಗಳೂರು ಮೂಲದ ರಾಜಕೀಯ ಪ್ರಭಾವಿ ವ್ಯಕ್ತಿ ಇದ್ದಾನೆ ಅಂತ ಹೇಳುವಂಥದ್ದು ಅದು ಕೂಡ ತನಿಖೆಯಿಂದ ಆಚೆ ಬರುವಂತಹ ಎಲ್ಲ ಸಾಧ್ಯತೆ ಇದೆ. ಅಥವಾ ಇನ್ನೊಂದು ವೇಳೆ ಅದನ್ನು ಮುಚ್ಚು ಹಾಕುವಂತಹ ಲಕ್ಷಣಗಳು ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತುವಂಥ ರೀತಿಯಲ್ಲಿ ಅದು ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಇಲ್ಲ, ಈ ವಿಚಾರ ಹನಿ ಟ್ರ್ಯಾಪ್ ವಿಚಾರ ಮತ್ತು ಆ ಮಹಾನಾಯಕನ ಹೆಸರು ಆಚೆ ಬರಲ್ಲ, ಯಾಕಂದರೆ ಸರ್ಕಾರದವರು ಮುಚ್ಚಾಕ್ತಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ರಾಜಕೀಯ ವಲಯದಲ್ಲೂ ಕೂಡ ಗಂಭೀರವಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮಂಜುನಾಥ್, ವಾಪಸ್ ಬರ್ತೀವಿ ನಿಮ್ಮ ಹತ್ರ. ಇಲ್ಲೇನು ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ, ಅವರೆಲ್ಲ ಈಗ FIRನಲ್ಲಿ ದಾಖಲಾಗಿರುವಂತಹ ಆರೋಪಿಗಳು. ಒಟ್ಟು 5 ಆರೋಪಿಗಳಿದ್ದಾರೆ. ಈಗ ಪುಷ್ಪ ಕೂಡ ಆ್ಯಡ್ ಆನ್ ಆಗ್ತಾ ಇರೋದು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇವಳ ಸ್ಟೋರಿ. ಸಚಿವ ರಾಜಣ್ಣ ಪುತ್ರನ ಹತ್ಯೆ ಸುಪಾರಿ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು. ಕಳೆದ ನವೆಂಬರ್ನಲ್ಲಿ ರಾಜೇಂದ್ರ ಹತ್ಯೆಗೆ 5 ಲಕ್ಷ ಅಡ್ವಾನ್ಸ್ ಅನ್ನ ಪಡೆದಿದ್ದು ಸೋಮ ಅಂತೆ. ನವೆಂಬರ್ನಲ್ಲಿ ರಾಜೇಂದ್ರ ಮನೆಗೆ ಭೇಟಿಯನ್ನ ನೀಡಿದಂತ ಇಬ್ಬರು ಹುಡುಗರು, ಓರ್ವ ಮಹಿಳೆ. ಆದರೆ ಅವತ್ತು ಮಿಸ್ ಆಗಿದ್ರಂತೆ ಆರೋಪಿಗಳ ಸಂಚು. ಬಳಿಕ ಜನವರಿಯಲ್ಲಿ ರಾಜೇಂದ್ರ ಹತ್ಯೆಗೆ ಪ್ಲಾನ್ ಅನ್ನ ಗ್ಯಾಂಗ್ ರೂಪಿಸಿರುತ್ತೆ. ಈ ಬಗ್ಗೆ ತನ್ನ ಪ್ರೇಯಸಿ ಬಳಿ ಹೇಳಿಕೊಂಡಿದ್ದು ಆರೋಪಿ ಗುಂಡ. ಸಚಿವ ರಾಜಣ್ಣ ಪುತ್ರನ ಹತ್ಯೆ ಸುಪಾರಿ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದೊಂದೇ ಕಹಾನಿಗಳ ಆಚೆ ಬರ್ತಾ ಇದೆ. ಎಲ್ಲಾ ಕಹಾನಿಗಳ ಮೂಲ ಏನು ಅಂತಂದ್ರೆ ಹನಿ ಟ್ರ್ಯಾಪ್. ಹನಿ ಟ್ರ್ಯಾಪ್. ಈಗ ಆ ನಿಟ್ಟಲ್ಲಿ ಈಗ MLC ಅವರದ್ದೇನಾದ್ರೂ ವಿಡಿಯೋ ಗಿಡೋ ಏನಾದ್ರೂ ಇದೆಯಾ? ಅದಕ್ಕೆ ಈ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಎಲ್ಲ ಬೆಳವಣಿಗೆಗಳು. ಕಾರಣ ಪುಷ್ಪ ಹಿನ್ನೆಲೆಯನ್ನು ನೋಡಿದರೆ ಅದೇ ರೀತಿಯಾಗಿದೆ, ಸೋಮನ ಹಿನ್ನೆಲೆಯನ್ನು ನೋಡಿದರೆ ಅದೇ ರೀತಿಯಾಗಿದೆ. ಸೋಮನಿಗೆ ರಾಜೇಂದ್ರ ಅವರ ಮೇಲೆ ದ್ವೇಷ ಏನು? ಅವ್ರದ್ದೇನು ಆಸ್ತಿ ನುಂಗಿದಾರೋ, ಏನೋ ಸಂಬಂಧಿಕರಲ್ಲಿ ಜಗಳ ಇದೆಯೋ? ಇಲ್ವಲ್ಲ. ಸೋಮನ ಹಿನ್ನೆಲೆ ಏನು? ಇದೇ ರೀತಿ ಮಾಡ್ಕೊಂಡು ಬಂದಿದ್ದು. ಬಳಕೆ ಮಾಡ್ತಾ ಇದ್ದಿದ್ದು ಯಾರನ್ನ? ಸೋಮ ಪುಷ್ಪನನ್ನ. ಪುಷ್ಪ ಹೇಗೆ ಈ ವಿಚಾರವನ್ನು ಸೋಮನ ವಿರುದ್ಧವಾಗಿಯೇ ರಾಖಿ ಅನ್ನೋನ ಬಗ್ಗೆ ಫೋನ್ ಮಾಡಿ ಹೇಳಿದ್ರು. ಯಾವುದೋ ಒಂದಿಷ್ಟು ಲಿಂಕ್ ಇದೆ, ಸಮಥಿಂಗ್ ಇಸ್ ಫಿಶಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕಂತೂ ಮೂಲ ಇದರ ಕೇಂದ್ರ ಬಿಂದು ಹನಿ ಟ್ರ್ಯಾಪೇ. ಹನಿ ಟ್ರ್ಯಾಪಿನಿಂದ ಇದೆಲ್ಲವೂ ಕೂಡ ಸುತ್ತುವರಿತಾ ಇರೋದು. ನನ್ನ ಸಹೋದ್ಯೋಗಿ ಈಗ ಮಂಜುನಾಥ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಪ್ರಕರಣ ಯಾವ್ಯಾವುದೋ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಅಂತಂದಾಗ ಗುಮಾನಿ ಬರ್ತಾ ಇದ್ದಿದ್ದು ಆರಂಭದಲ್ಲಿ ಎದ್ದಂಥ ಹನಿ ಟ್ರ್ಯಾಪ್. ಬಟ್ ಈಗ ಇನ್ನೊಂದಿಷ್ಟು ಗುಮಾನಿಗಳು ಬರಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಸೋಮ ಮತ್ತು ಸೋಮನ ಗೆಳತಿ ಪುಷ್ಪ ಮಾಡ್ತಾ ಇದ್ದಂಥ ಕೃತ್ಯಗಳು. ಅದು ಇದೇ ರೀತಿಯಾಗಿ ಹನಿ ಟ್ರ್ಯಾಪನ್ನು ಮಾಡಿಬಿಟ್ಟು ನಗ್ನ ವಿಡಿಯೋಗಳನ್ನು ಮಾಡಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಥ ಬೆಳವಣಿಗೆ. ಈಗ MLC ಅವರದ್ದು ಕೂಡ ಇದೇ ರೀತಿಯಾಗಿ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ಅದನ್ನು ಪೊಲೀಸರ ಮೂಲಕವಾಗಿ ಹಿಡಿಸಿ ಆ ವಿಡಿಯೋಗಳನ್ನು ಡಿಲೀಟ್ ಮಾಡುವಂಥ ಲೆಕ್ಕಾಚಾರಗಳೇನಾದರೂ ನಡೀತಾ ಇದೆಯಾ ಅನ್ನೋ ರೀತಿಯಾದಂಥ ವಿಶ್ಲೇಷಣೆಗಳು ಕೂಡ ತುಮಕೂರು ವಲಯದಲ್ಲಿ ಕೇಳಿ ಬರ್ತಾ ಇದೆ. ಏನಂತ ಪೊಲೀಸ್ ಮೂಲಗಳ ಪ್ರಕಾರ? ಎಸ್ ಅರುಣ್, ಈಗಾಗಲೇ ತಾವು ಹೇಳಿದ ಹಾಗೆ ಖಂಡಿತವಾಗಿಯೂ ಇದು ಹನಿ ಟ್ರ್ಯಾಪ್ ಹಂತಕ್ಕೆ ಹೋಗಿ ತಲುಪತ್ತೆ. ಕೊನೆಯಲ್ಲಿ ಅದು ಈಗ ಸುಪಾರಿ ಅನ್ನುವಂಥ ರೀತಿಯ ಕೊಲೆಗೆ ಸುಪಾರಿ ಅನ್ನುವಂಥ ರೀತಿಯಲ್ಲಿ FIR ಆಗಿದ್ರೂ ಕೂಡ ತನಿಖೆಯ ಟೋಟಲ್ ಸಾರಾಂಶ ಹನಿ ಟ್ರ್ಯಾಪ್ ಅಂತಲೇ ಬಯಲಾಗುತ್ತೆ. ಹನಿ ಟ್ರ್ಯಾಪ್ ಅಂತಲೇ ತನಿಖೆಯ ಒಟ್ಟು ಸಾರಾಂಶ ಬರುವಂಥದ್ದು. ಆ ರೀತಿಯಲ್ಲೇ ನಡೀತಾ ಇದೆ. ಇಲ್ಲಿ ಸದ್ಯಕ್ಕೆ ನಡೀತಿರುವಂತಹ ಗೋಜಲು ಮತ್ತು ಗೊಂದಲದ ನಡುವೆ ಅಂದರೆ ಗೊಂದಲಗಳನ್ನು ನಾವು ಲೆಕ್ಕ ಹಾಕಿದಾಗ ಖಂಡಿತವಾಗಿ ಇದು ರಾಜೇಂದ್ರ ಅವರಿಗೆ ನಡೆದಿರುವಂಥ ಹನಿ ಟ್ರ್ಯಾಪ್ ಅಟ್ಯಾಕೆ ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಈ ಆಡಿಯೋದಲ್ಲಿ ಮಾತನಾಡಿರುವಂಥ ಮಹಿಳೆ ಆಗಿರ್ಬೋದು, ಈ ಆರೋಪಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಹಿಂದೆ ಹನಿ ಟ್ರ್ಯಾಪ್ ಮಾಡಿದಂತಹ ಗ್ಯಾಂಗೇ ಆಗಿರ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿರುವುದನ್ನು ನಾವು ಇಲ್ಲಿ ತಳ್ಳಿ ಹಾಕುವಾಗ ಹಾಗಿಲ್ಲ. ಅದರ ಜೊತೆಗೆ ಈ ಎಲ್ಲ ಏನು ಆರೋಪಿಗಳಿದ್ದಾರೆ ನೇರವಾಗಿ
ಬೆಂಗಳೂರು ಮೂಲದ ಕೆಲವೊಂದು ರೌಡಿ ಶೀಟರ್ಗಳ ಜೊತೆ ಸಂಪರ್ಕ ಇದ್ದಾರೆ ಮತ್ತು ಬೆಂಗಳೂರು ಮೂಲದ ಪ್ರಭಾವಿ ರಾಜಕಾರಣಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಾಗೆ ಮಧುಗಿರಿಯ ಒಂದಿಷ್ಟು ರೌಡಿ ಶೀಟರ್ಗಳನ್ನು ಜೊತೆಯಲ್ಲಿ ಹಾಕ್ಕೊಂಡು ಏನು ಹನಿ ಟ್ರ್ಯಾಪೋ ಅಥವಾ ಕೊಲೆಗೆ ಸುಪಾರಿಯೋ ಈ ಒಂದು ಕೃತ್ಯವನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು ಕೂಡ ಬಯಲಾಗಿರುವಂಥದ್ದು. ಕಳೆದ ನವೆಂಬರಲ್ಲೇ ಏನು A1 ಆರೋಪಿ ಸೋಮ ಇದನ್ನು 5 ಲಕ್ಷ ರೂಪಾಯಿ ತಮ್ಮ ಸ್ನೇಹಿತ ಮನು ಎನ್ನುವಂತಹ ಕಾರ್ಪೆಂಟ್ರ್ ಮನು ಅಂತಿದ್ದಾರೆ, ಮನು ಅವರ ಅಕೌಂಟಿಗೆ ಹಾಕ್ಕೊಂಡಿರ್ತಾರೆ. ಆ ನಂತರ ಇಬ್ಬರನ್ನು ದುಡ್ಡನ್ನು ಹಂಚಿಕೊಳ್ತಾರೆ ಎನ್ನುವಂಥದ್ದು. ಸೊ ಹಾಗಾಗಿ ಇವೆಲ್ಲವೂ ಕೂಡ ಕೊನೆಯಲ್ಲಿ ಪೊಲೀಸ್ ತನಿಖೆಯಿಂದ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬರುತ್ತೆ. ಹನಿ ಟ್ರ್ಯಾಪೇ ಹಾಗೆ ಕೊನೆಗೆ ಒಟ್ಟು ಸಾರಾಂಶ ಬರುವಂಥದ್ದು. ಆ ರೀತಿಯಲ್ಲಿ ಈಗ ಸದ್ಯ ಬೆಳವಣಿಗೆ ನಡೀತಾ ಇರುವಂಥದ್ದು. ಸದ್ಯ ಪೊಲೀಸರು 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ, ತನಿಖೆ ಮಾಡ್ತಾ ಇದ್ದಾರೆ. ಕೊನೆಗೆ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿದ ನಂತರ ಆ ಮಹಾನಾಯಕ ಯಾರು ಎನ್ನುವಂಥದ್ದು ಕೂಡ ಗೊತ್ತಾಗುವಂಥ ಸಾಧ್ಯತೆ ಇದೆ. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಒಂದಕ್ಕೊಂದು ಲಿಂಕನ್ನು ಪೊಲೀಸರು ನೋಡ್ತಾ ಹೋಗ್ತಾರೆ. ತದನಂತರ ಈಗ ಯಾರ ಮೊಬೈಲಲ್ಲಿ ಏನು ಸಿಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಹಿಂದೆಯೂ ಕೂಡ ಸಿಕ್ಕಾಗ ಹಸಿ ಬಿಸಿ ವಿಡಿಯೋಗಳೆಲ್ಲ ಪುಷ್ಪನ ಮೊಬೈಲಲ್ಲಿ ಇತ್ತು ಅನ್ನುವಂಥ ಮಾಹಿತಿಗಳಿದೆ. ಪೊಲೀಸರು ಕೊಡ್ತಾ ಇರುವಂಥ ಮಾಹಿತಿಗಳು ದರೋಡೆ ಪ್ರಕರಣದಲ್ಲಿ ಸಿಕ್ಕಾಗ ಆ ಮೊಬೈಲಲ್ಲಿ. ಬಟ್ ಈಗ ಹಿಡಿದಿದ್ದಾರಲ್ಲ, ಈಗ ಯಾವುದಾದ್ರೂ ವಿಡಿಯೋಗಳಿದ್ದಾವ? ಯಾವ ರಾಜಕಾರಣಿಗಳದ್ದು ವಿಡಿಯೋದಿದೆ? 48 ಇವೆಲ್ಲ ಮಾತನಾಡ್ತಾ ಇದ್ದಾರಲ್ಲ. MLC ರಾಜೇಂದ್ರ ಕೊಲೆಗೆ 70 ಲಕ್ಷ ಸುಪಾರಿ. A1 ಸೋಮನ ಆಪ್ತ A5 ಯತೀಶನ್ನ ಈಗ ತನಿಖಾ ತಂಡ ಈಗ ಬಂಧಿಸಿದೆ. ತುಮಕೂರು ನಗರದ ಶಾಂತಿನಗರದಲ್ಲಿ ಅರೆಸ್ಟ್ ಅನ್ನು ಮಾಡಿರೋದು. ಸೋಮನ ಪಕ್ಕಾ ಶಿಷ್ಯ ಇವನು ಯತೀಶ್. ಬಂಧಿತ A1 ಆರೋಪಿ ಏನಿದ್ದಾರೆ, ಆರೋಪಿ 1, ಸೋಮನ ಬ್ಯಾಂಕ್ ಖಾತೆಗಳು ಫ್ರೀಸ್ ಮಾಡಿದ್ದಾರೆ. ಈಗ MLC ರಾಜೇಂದ್ರ ಕೊಲೆಗೆ 70 ಲಕ್ಷ ಸುಪಾರಿ ಕೊಟ್ಟಿರುವಂಥ ಪ್ರಕರಣದಲ್ಲಿ ಈಗ 5ನೇ ಆರೋಪಿಯನ್ನ ಕೂಡ ತನಿಖಾ ತಂಡ ಬಂಧಿಸಿದೆ. ಮೊದಲನೇ ಆರೋಪಿ ಸೋಮನ ಆಪ್ತ, ಅವನು ಪರಮಾಪ್ತ ಅಂತ ಹೇಳ್ತಾರೆ. ಈಗ ಸೋಮನ ಬ್ಯಾಂಕ್ ಖಾತೆ ಕೂಡ ಫ್ರೀಸ್ ಮಾಡಿದ್ದಾರೆ, ದುಡ್ಡು ಎಲ್ಲಿ ಬಂದಿದೆ ಏನು ಅಂತ ಹೇಳಿ. ಸೊ ಯಾವುದೇ ವ್ಯವಹಾರವನ್ನು ಕೂಡ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈಗ ಫ್ರೀಸ್ ಮಾಡಿದ್ದಾರೆ. ಸೊ ತನ್ನ ಸೋಮನ ಸ್ನೇಹಿತ ಕಾರ್ಪೆಂಟರ್ ಮನು ಅಂತೆ, ಅವನ ಬ್ಯಾಂಕ್ ಖಾತೆಯನ್ನು ಕೂಡ ಪೊಲೀಸರು ಪರಿಶೀಲಿಸ್ತಾ ಇದ್ದಾರೆ. ಈಗ ಡೀಲ್ ವ್ಯವಹಾರಗಳನ್ನೆಲ್ಲ ಈ ಮನು ಖಾತೆಯ ಮೂಲಕನೇ ಈ ಸೋಮ ಮಾಡಿಸ್ತಾ ಇದ್ದ ಅಂತ ಹೇಳಿ. ಸೊ ಹಾಗಾಗಿ ತುಮಕೂರು ನಗರದ ಶಾಂತಿನಗರದಲ್ಲಿ ಅರೆಸ್ಟ್ ಆಗಿರುವಂಥ ಈ 5ನೇ ಆರೋಪಿ ಯತೀಶ್ ಏನಿದ್ದಾನೆ, ಇವನಿಂದ ಏನೆಲ್ಲ ಬಾಯಿ ಬಿಡಿಸ್ತಾರೆ ಅನ್ನೋಂಥದ್ದನ್ನು ನೋಡಬೇಕಾಗಿದೆ. ಮಧ್ಯರಾತ್ರಿ ನಡೆದಂಥ ಕಾರ್ಯಾಚರಣೆ ಇದಾಗಿತ್ತು ಬಂಧನ ಮಾಡಿದಾಗ. ಸೊ MLC ರಾಜಣ್ಣ ಕೊಲೆಗೆ ಸುಪಾರಿ ಪ್ರಕರಣ ಒಂದೊಂದೇ ತಿರುವನ್ನು ಪಡ್ಕೊಳ್ತಾ ಇದೆ. ಯಾಕೆ ಇದೆಲ್ಲವೂ ಗೊತ್ತಾಗ್ತಾ ಇದೆ ಅಂದರೆ, ಆರಂಭದಲ್ಲಿ ಹನಿ ಟ್ರ್ಯಾಪ್ ಅಂದವರು ದೂರು ಕೊಡೋಕ್ಕೆ ಹಿಂದೇಟಾಗ್ತಾ ಇದ್ದಾಗಲೇ ಅನುಮಾನ ಬರ್ತಾ ಇತ್ತು.